ಅನಂತಕುಮಾರ್ ಹೆಗಡೆಯ ವಿರುದ್ಧ ಕೈನಾಯಕರ ಸಮರ ಮುಂದುವರಿತಾ ಇದೆ. ಅನಂತಕುಮಾರ್ ಹೆಗಡೆ ವಿರುದ್ಧ ಸಚಿವ ಕೆ ವೆಂಕಟೇಶ್ ಕಿಡಿಕಾರಿದ್ದಾರೆ. ಆ ಮನುಷ್ಯನಿಗೆ ಸಂಸ್ಕಾರ ಅನ್ನೋದೇ ಇಲ್ಲ, ಅವ್ರಿಗೇನು ಹೇಳೋದು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರ ಸ್ಟೇಟ್ಮೆಂಟ್ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ್ದು ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಬ್ಬೊಬ್ಬರೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಇದೀಗ ಆ ಮನುಷ್ಯನಿಗೆ ಸಂಸ್ಕಾರ ಅನ್ನೋದೇ ಇಲ್ಲ, ಅವ್ರಿಗೇನು ಹೇಳೋದು ಅಂತ ವೆಂಕಟೇಶ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಭಟ್ಕಳ ಮಸೀದಿ ಉರುಳಿಸ್ತೇವೆ ಅಂತ ಹೇಳಿಕೆಗೂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಷ್ಟು ಸುಲಭವಾಗಿ ಅವ್ರು ಹೇಳಿದ ಹಾಗೆ ಮಾಡೋಕ್ಕಾಗತ್ತಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಷ್ಟು ಸುಲಭವಾಗಿ ಬೇರೆಯವರ ಮಸೀದಿ ಒಡೆಯೋಕೆ ಆಗತ್ತಾ? ಸರ್ಕಾರ ಇದೆ, ಅದಕ್ಕೆಲ್ಲ ಬಂದೋಬಸ್ತ್ ಮಾಡುತ್ತೆ ಅಂತ ವೆಂಕಟೇಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರ ಒಂದೊಂದು ಸ್ಟೇಟ್ಮೆಂಟ್ಗಳು ಕೂಡ ತೀರಾ ಪ್ರಚೋದನಕಾರಿಯಾಗಿರುವಂಥ ಸ್ಟೇಟ್ಮೆಂಟ್ ಆಗಿದೆ. ಅವರನ್ನ ಈ ತಕ್ಷಣಕ್ಕೆ ಅರೆಸ್ಟ್ ಮಾಡಬೇಕು ಅನ್ನುವಂಥ ಒತ್ತಾಯ ಕಾಂಗ್ರೆಸ್ನದ್ದ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಗೃಹ ಸಚಿವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. FIR ಆಗಿದೆ, ಕಾನೂನು ಕ್ರಮ ಕೈಗೊಳ್ಳೋರು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ. ಬೇರೆ ಬೇರೆ ಎಲ್ಲ ಸಮಾಜ ದೇವಸ್ಥಾನಗಳೆಲ್ಲ ಆ ಮನುಷ್ಯ ಇದ್ದಾನಲ್ಲ, ಸಂಸ್ಕಾರ ಇಲ್ಲದೆ ಇರೋ ಮನುಷ್ಯ, ಅವ್ರಿಗೆ ನಾವು ಏನು ಹೇಳೋದು? ಅವ್ರು ಸಂಸ್ಕಾರ ಇಲ್ಲದೆ ಇರೋ, ಅವ್ರು ಸಂಸ್ಕಾರ ಇಲ್ಲದ್ರೆ ಹಾಗೆ ಮಾತಾಡೋದಲ್ಲ. ಸಂಸ್ಕಾರ ಯಾಕಾಗಿ ಮಾತಾಡ್ತಾರೆ? ಅವ್ರು ಏನು ಹೇಳೋದು ಅವರೇ ತಿಳ್ಕೊಬೇಕು. ಸರ್ಕಾರ ಇದೆ, ಇದಕ್ಕೆಲ್ಲ ಏನು ಬಂದೋಬಸ್ತ್ ಮಾಡಬೇಕು ಬರೋ ಜವಾಬ್ದಾರಿ ಸರ್ಕಾರ ಮಾಡ್ತೀವಿ. ಅವ್ರನ್ನೆಲ್ಲ ಅಷ್ಟು ಸುಲಭವಾಗಿ ಬೇರೆ ಬೇರೆ ಎಲ್ಲ ಸಮಾಜ ದೇವಸ್ಥಾನಗಳೆಲ್ಲ ಧ್ವಂಸ ಮಾಡಬೇಕಾಗ್ತದೆ. ಅದನ್ನು ನಾವು ಕ್ರಮ ತಗೋತೀವಿ. ಯಾವ ರೀತಿಯಲ್ಲಿ ಮಾಡ್ತಾರೆ, ಸಂಬಂಧಪಟ್ಟ ಇಲಾಖೆಯವರಿದ್ದಾರೆ, ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಕ್ರಮ ತಗೋತಾರೆ.